ಮಂಡ್ಯದಲ್ಲಿ ಮದುವೆ ನಿರಾಕರಿಸಿದ್ದಕ್ಕೆ ಯುವತಿಗೆ ಟಾರ್ಚರ್ ನೀಡಲಾಗಿದೆ. ಚಾಡಿ ಹೇಳಿ 7 ಮದುವೆ ಸಂಬಂಧವನ್ನ ಮುರಿದುಹಾಕಿದ್ದಾರೆ ಹಿಂದೂ ಮುಖಂಡ ಬಾಲಕೃಷ್ಣ ಅಲಿಯಾಸ್ ಬಾಲು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆರೆಗೋಡು ಠಾಣೆಯಲ್ಲಿ ಈಗ ನೊಂದ ಯುವತಿ ಕೂಡ ದೂರು ಕೊಟ್ಟಿದ್ದಾರೆ. ನನ್ನನ್ನೇ ಮದುವೆ ಆಗುವಂತ ಹೇಳಿ ಕಿರುಕುಳ ನೀಡ್ತಾ ಇದ್ದಾರೆ ಬಾಲು. ಆಸಿಡ್ ಹಾಕ್ಕೊಳ್ತೀನಿ ಅಂತ ಕೊಲೆ ಬೆದರಿಕೆ. ಕಾಳೆಗೌಡ ಯಜಮಾನ್ ದೊಡ್ಡಣ್ಣು ಅವ್ರ ಮಗ ಬಾಲಕೃಷ್ಣ ಅವ್ರು ಚಿಕ್ಕಬಳ್ಳಾಪುರ. ಅವ್ರು 4 ವರ್ಷದಿಂದ ನನಗೂ ಇಷ್ಟ ಆಯಿತು, ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು. ಮದುವೆ ಕತೆ ನಡೆಸಿ ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಮಾಡಿದ್ರು. ಆಮೇಲೆ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಗೊತ್ತಾಯಿತು. ಮಾಹಿತಿ ಕೊಟ್ಟವನೇ ಗೌರ್ಮೆಂಟ್ ಕೆಲಸ, ಸೈಟ್ ಐತೆ, ಮನೆ ಐತೆ, ಜಮೀನು ಅಷ್ಟೈತೆ ಇಷ್ಟ ಐತೆ ಅಂತೆಲ್ಲ ಸುಳ್ಳು ಹೇಳ್ದ. ಆಮೇಲೆ ಬೇರೆ ಕಡೆ ಸಾಬ್ರ ಹತ್ರ ಕಿರಿಕ್ ಮಾಡ್ಕೊಂಡವನೇ, ಜಗಳ ಮಾಡ್ಕೊಂಡವನೇ ಎಲ್ಲ ಗೊತ್ತಾದ್ಮೇಲೆ ಇವ್ರು ಬೇಡ ಅಂತ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಅದೇ ದೇಶ ಮಡಿಕೊಂಡು ಅದೇ ಸೈಡ್ ಮಡಿಕೊಂಡು 4 ವರ್ಷ ತವಿಂದ ಬೇರೆ ಎಲ್ಲೇ ಸೆಟ್ ಆದರೂ ಆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಕಿತ್ತಾಕೊಂಡು ಬರ್ತಿದ್ದಾನೆ. ಫೋಟೋಗಳೆಲ್ಲ ಎಡಿಟ್ ಮಾಡಿಸ್ಕೊಂಡು ಫೋಟೋ ಎಲ್ಲ ಮಡಿಕೊಂಡು ಬೇರೆ ಎಲ್ಲೇ ಸೆಟ್ ಆದರೂ ಹುಡುಗನ ಫೋಟೋ ಕಳ್ಸ್ಕೊಂಡು ನಾನು ಲವ್ ಮಾಡ್ತಾ ಇದ್ದೀನಿ, ನೀವು ಬೇರೆ ಯಾರನ್ನೂ ಅವ್ರನ್ನ ಹುಡುಗಿನ ಮದುವೆ ಆಗಬೇಡಿ, ನಾನೇ ಇಷ್ಟಪಡ್ತಾ ಇದ್ದೀನಿ, ನಾನೇ ಮದುವೆ ಆಗೋದು ಅಂತೆಲ್ಲ ಸುಳ್ಳು ಇದು ಕೊಡ್ಸ್ಕೊಂಡು ಅಪ್ಪ ಎಲ್ಲ ಕೊಟ್ಕೊಂಡು ಎಲ್ಲ ಕಡೆನೂ ಮದುವೆ ಕಿತ್ತಾಕೊಂಡು 4 ವರ್ಷ ತವಿಂದ ಬಂದಿದ್ದ. ಇವಾಗ ಬೇರೆ ಕಡೆ ಒಂದು ಮದುವೆ ಫಿಕ್ಸ್ ಆಗಿತ್ತು. ಆ ಫಿಕ್ಸ್ ಆದಾಗೂ ಅದೇ ಹುಡುಗಂಗೆ ಹೋಗಿ ಫೋಟೋ ಕಳಿಸಿ ನಾನು ಇಷ್ಟಪಟ್ಟಿದ್ದೀನಿ, ಮದುವೆ ಆಗಬೇಡ ಅಂತೆಲ್ಲ ಹೇಳಿ ಆ ಮದುವೆ ಕ್ಯಾನ್ಸಲ್ ಆಯಿತು. ಇವಾಗ ರೀಸೆಂಟಾಗಿ ಒಂದು ದಿವಸದಲ್ಲಿ ಇವಾಗ 7ನೇ ತಾರೀಕಲ್ಲಿ ಬುಧವಾರ ದಿನ 7ನೇ ತಾರೀಕು ಸಂತೆಗೆ ಹೋಗ್ಬೇಕು. ಹಿಂಬಾಲಿಸ್ಕೊ ಬಂದು ಸಂತೆಯಲ್ಲೆಲ್ಲ ನೀನು ಆಶೀಡ್ ಹಾಕ್ತೀನಿ, ನಿನ್ಗೆ ಆ ಬ್ಲಡಿಗೆ ಸೆಟ್ ಆಗೈತಲ್ಲ, ನೀನು ಸೆಟ್ ಆದರೂ ಅದು ಹೆಂಗೆ ಕಿತ್ತಾಕಬೇಕು ಅಂತ ನನಗೆ ಗೊತ್ತು, ನೀನು ನನ್ನನ್ನು ಬಿಟ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಅಂದರೆ ಏನು ರಿವೆಂಜಾ? ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗಬಾರ್ದು ಅನ್ನೋ ಯೋಚನೆನ ರಿಜೆಕ್ಟ್ ಮಾಡಿದ ಒಂದೇ ಕಾರಣಕ್ಕೆ ಇಷ್ಟು ಪೀಡಿಸ್ತಿದ್ದಾನ ಈತ? ಖಂಡಿತ ವಿಜಯ್ ವೀರಪ್ಪ, ಈತ ಮಂಡ್ಯದಲ್ಲಿ ಹಿಂದೂ ಮುಖಂಡ ನಿಟ್ಟಿನಲ್ಲಿ ಗುರುತಿಸ್ಕೊಂಡಿರುವಂಥದ್ದು ಬಜರಂಗ ದಳ ಹಾಗೆ ವಿಶ್ವ ಹಿಂದೂ ಪರಿಷತ್ 2 ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಲವಾರು ಹೋರಾಟಗಳಲ್ಲೂ ಕೂಡ ಭಾಗಿಯಾಗ್ತಾರೆ. ಅಂದರೆ ಈ ಬಾಲಕೃಷ್ಣ ಏನಿದ್ದಾರೆ, ಚಿಕ್ಕಬಳ್ಳಿ ಬಾಲು, ಅವರಿಗೆ ಏನು ಆ ಯುವತಿಯೊಂದಿಗೆ ದೂರು ಕೊಟ್ಟಿರುವಂತಹ ಯುವತಿಯೊಂದಿಗೆ 4 ವರ್ಷಗಳ ಹಿಂದೆಯೇ ಒಂದು ಮದುವೆ ಫಿಕ್ಸನ್ನು ಮಾಡಲಾಗಿರ್ತದೆ. ಅಂದರೆ ಇಬ್ಬರ ಕುಟುಂಬಸ್ಥರು ಕೂಡ ಒಪ್ಪಿಗೆಯ ಮೇರೆಗೆ ಆ ಒಂದು ಮದುವೆಯನ್ನು ನಿಶ್ಚಯ ಮಾಡಲಾಗಿರುತ್ತೆ. ಆದರೆ ಈತ ಹಲವಾರು ಸುಳ್ಳುಗಳನ್ನು ಹೇಳಿದ್ದ ನಿಟ್ಟಿನಲ್ಲಿ ಆ ಯುವತಿಗೆ ಮನಸ್ತಾಪ ಇರುತ್ತೆ. ಸುಳ್ಳು ಹೇಳ್ದ ಎಂಬ ಕಾರಣಕ್ಕಾಗಿ ಆ ಮದುವೆಯನ್ನು ನಿರಾಕರಿಸುವಂಥದ್ದು. ಕೇವಲ ಅದೊಂದೇ ಒಂದು ಕಾರಣವನ್ನು ಇಟ್ಕೊಂಡು ಇದೀಗ ಏನು ಈ ಯುವತಿ ಬೇರೆ ಮದುವೆ ಆಗೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಅಂದರೆ 7 ಮದುವೆಗಳನ್ನು ಈತ ಮುರಿದಿರುವಂಥದ್ದು. ಅಂದರೆ ಎಲ್ಲೆಲ್ಲಿ ಆಕೆಗೆ ಆ ಯುವತಿಗೆ ಅವರ ಕುಟುಂಬಸ್ಥರು ಏನು ಗಂಡನ ಹುಡುಕ್ತಾರೆ, ಗಂಡಾದ ಬಳಿಕ ಮದುವೆ ಕೂಡ ನಿಶ್ಚಯ ಆಗುವಂಥದ್ದು. ಆದರೆ ಅಲ್ಲೆಲ್ಲವೂ ಕೂಡ ಹೋಗಿ ಚಾಡಿಯನ್ನು ಹೇಳುವಂಥ ಕೆಲಸವನ್ನು ಏನು ಹಿಂದೂ ಮುಖಂಡನಾಗಿರುವಂತಹ ಚಿಕ್ಕಬಳ್ಳಿ ಬಾಲು ಮಾಡ್ತಾ ಇದ್ದಾರೆ, ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಈ ಕುರಿತು ಈ ಹಿಂದೆಯೂ ಕೂಡ ಹಲವಾರು ಬಾರಿ ಆಕೆ ಒಂದು ಮನವಿಯನ್ನು ಮಾಡಿದ್ಲು ಆತನಿಗೆ, ಈ ರೀತಿ ತೊಂದರೆ ಕೊಡಬೇಡ ಅಂತ. ಆದರೂ ಆತ ತನ್ನ ಕಾರ್ಯವನ್ನು ಬಿಡಲಿಲ್ಲ. ಅಂದರೆ ಆ ಒಂದು ಸೇಡಿಗೆ ಮದುವೆಯನ್ನು ನಿರಾಕರಿಸಿದ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಆ ಯುವತಿಯ ಮೇಲೆ ಈ ರೀತಿ ಸೇಡನ್ನು ತೀರಿಸ್ಕೊಳ್ತಾ ಇರುವಂಥದ್ದು. ಬರೋಬ್ಬರಿ 7 ಮದುವೆಗಳನ್ನು ಈ ರೀತಿ ಆತ ಮುರಿದಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಠಾಣೆ ಮೆಟ್ಟಲಿರುವಂತಹ ಯುವತಿ ಆ ಹಿಂದೂ ಮುಖಂಡ ಚಿಕ್ಕಬಳ್ಳಿ ಬಾಲು ವಿರುದ್ಧ ದೂರನ್ನು ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ತನಗೆ ಕೊಲೆ ಬೆದರಿಕೆಯನ್ನು ಕೂಡ ಆಗ್ತಾ ಇದೆ ಎಂಬ ನಿಟ್ಟಿನಲ್ಲಿ ಆಕೆ ನೋವನ್ನು ತೋಡ್ಕೊಂಡಿರುವಂಥದ್ದು. ಅಂದರೆ ನಿನಗೆ ಏನಾದರೂ ನನ್ನ ಮದುವೆ ಆಗದಿದ್ರೆ, ಬೇರೆಯವರನ್ನ ಮದುವೆ ಆದರೆ ನಿನಗೆ ಆಸಿಡ್ ಹಾಕ್ತೀನಿ, ನಿನ್ನನ್ನು ಕೊಲೆ ಮಾಡ್ತೀನಿ, ಈ ನಿಟ್ಟಿನಲ್ಲಿ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬ ನಿಟ್ಟಿನಲ್ಲಿ ಆ ಯುವತಿ ಇದೀಗ ಕೆರೆಗೋಡು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ಅಷ್ಟೇ ಅಲ್ಲ, ಇದೀಗ ಆ ಯುವತಿ ಸ್ಥಳೀಯ ಶಾಸಕರಾಗಿರುವಂತಹ ಗಣಿಗ ರವಿಕುಮಾರ್ ಅವರ ಮೊರೆಯನ್ನು ಕೂಡ ಹೋಗಿರುವಂಥದ್ದು. ಆತ ಬಹಳಷ್ಟು ಪ್ರಭಾವಿ ಹೊಂದಿದ್ದಾನೆ, ಅಂದರೆ ಪೊಲೀಸರ ಜೊತೆಗೂ ಕೂಡ ಚೆನ್ನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಆತನ ವಿರುದ್ಧ ದೂರು ಕೊಟ್ಟರು ಕೂಡ ಕ್ರಮವನ್ನು ಕೈಗೊಳ್ತಾರೆ ಎಂಬ ನಿಟ್ಟಿನಲ್ಲಿ ಆ ಯುವತಿ ಅಳಲನ್ನು ತೋಡ್ಕೊಂಡಿರುವಂಥದ್ದು. ಇವತ್ತು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆ ಯುವತಿ ಶಾಸಕರ ಬಳಿಯೂ ಕೂಡ ಮನವಿ ಮಾಡಿ ಆತನನ್ನು ಕೂಡಲೇ ಬಂಧಿಸಬೇಕು, ನನಗೆ ನ್ಯಾಯವನ್ನು ಕೊಡಿಸಬೇಕು ಎಂಬ ನಿಟ್ಟಿನಲ್ಲಿ ಅಳಲನ್ನು ತೋಡ್ಕೋತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಲಾದರೂ ಏನು ಗಣಿಗ ರವಿಕುಮಾರ್ ಅವರು ಕೂಡ SP ಅವರಿಗೆ ಈ ಕುರಿತು ಫೋನ್ ಸಂಪರ್ಕದ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಲಾದರೂ ಪೊಲೀಸರು ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ತಾರ, ತನ್ನ ಈ ರೀತಿಯ ದುಷ್ಕೃತ್ಯವನ್ನು ಈಗಲಾದರೂ ಆತ ಕೈ ಬಿಡ್ತಾನೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.